ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಎಲ್ನಿನೋ ಎಫೆಕ್ಟ್ನಿಂದ ಬೀದರ್ ಸೇರಿ ರಾಜ್ಯದಲ್ಲಿ ಮಳೆಯ ಕೊರತೆ. ಹವಾಮಾನ ತಜ್ಞ ಬಸವರಾಜ್ ಬಿರಾದರ್ ಮಹತ್ವದ ಮಾಹಿತಿ ನೀಡಿದ್ದಾರೆ. ಪ್ರತಿ ವರ್ಷ ಬೀದರ್ನಲ್ಲಿ 124 mm ಮಳೆ ಆಗ್ತಾ ಇತ್ತು. ಈ ವರ್ಷ ಜಿಲ್ಲೆಯ ಹಲವು ತಾಲೂಕುಗಳಲ್ಲಿ ಮಳೆ ಕಡಿಮೆ ಆಗಿದೆ. ಸೊ ಈ ಬಸವ ಕಲ್ಯಾಣ, ಕಮಲನಗರ ತಾಲೂಕುಗಳಲ್ಲಿ 80 mm ಮಳೆ, ಜಿಲ್ಲೆಯ ಉಳಿದ ತಾಲೂಕುಗಳಲ್ಲಿ ಕೇವಲ 40 mm ಮಳೆ ಕೊರತೆಯಿಂದ ರೈತರಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಬೀದರ್ ಜಿಲ್ಲೆಯಲ್ಲಿ ಏನಂತಂದರೆ ಜೂನ್ 1ನೇ ತಾರೀಕಿನಿಂದ ಹಿಡಿದು 23ನೇ ತಾರೀಕುವರೆಗೆ ಏನಪ್ಪ ಅಂತಂದರೆ ಕೆಲವೊಂದು ಎಲ್ಲ ತಾಲೂಕುಗಳಲ್ಲಿ ಕೆಲವೊಂದು ಕಡೆ ಅಲ್ಪದಿಂದ ತುಂತುರು ಪ್ರಮಾಣದ ಮಳೆ ಆಗಿದೆ, ಕೆಲವೊಂದು ಕಡೆ ಸಾಧಾರಣ ಮಳೆನೂ ಆಗಿದೆ. ಅದರಲ್ಲಿ ಏನಪ್ಪ ಅಂತಂದರೆ ಈಗಾಗಲೇ ನಾವು ಔರಾದ್ ಮತ್ತು ಕಮಲನಗರ ತಾಲೂಕದಲ್ಲಿ ನಾರ್ಮಲಾಗಿ ಮಳೆ ಆಗಿದೆ, ಅವರೇಜ್ ಆಗಿದೆ. ಅಲ್ಲಿ ಯಾರೂ ರೈತರು ವೇಟ್ ಮಾಡೋದು ಅವಶ್ಯಕತೆ ಇಲ್ಲ, ಎಲ್ಲರೂ ಬಿತ್ಕೊಳ್ಬೋದು. ಸೋಯಾಬೀನ್ ಆಯಿತು, ತೊಗರಿ ಆಯಿತು, ಎಲ್ಲರೂ ಬಿತ್ಕೋಬೋದು. ಬಟ್ ಉಳಿದ ಕಡೆ ಏನಿದೆ ಅಂತಂದರೆ ಇನ್ನೂ ಭಾಳಷ್ಟು ಇನ್ನೂ ಲಾರ್ಜ್ ನೀರಿನ ತೇವಾಂಶದ ಕೊರತೆ ಇದೆ, ಲಾರ್ಜ್ ಡೆಫಿಸಿಟ್ ಇದೆ. ಬಸವ ಕಲ್ಯಾಣ ಆಯಿತು, ಭಾಲ್ಕಿ ಆಯಿತು, ಹುಮ್ನಾಬಾದ್ ಆಯಿತು, ಬೀದರ್ ಆಯಿತು, ಹುಲ್ಸೂರು ಆಯಿತು, ಎಲ್ಲ ಲಾರ್ಜ್ ಡೆಫಿಸಿಟ್ನಲ್ಲಿದ್ದಾವೆ. ಇನ್ನೂ ಎಷ್ಟು ಅಂತಂದರೆ ಆಲ್ಮೋಸ್ಟು 68ಲಿಂದ ಹಿಡಿದು 78% ಮೈನಸ್ ಡೆಫಿಸಿಟ್ನಲ್ಲಿದ್ದಾವೆ. ಇನ್ನೂ ಭಾಳ ಇಲ್ಲ, ಇನ್ನೂ ಮಳೆ ಅವಶ್ಯಕತೆ ಭಾಳ ಇದೆ ಇಲ್ಲಿ. ಇನ್ನೂ ಎಷ್ಟೋ ಜನ ರೈತರು ಇನ್ನೂ ಬಿತ್ತನೆ ಮಾಡಿಲ್ಲ ಇಲ್ಲಿ ಖರೆ ಹೇಳ್ಬೇಕಂದ್ರೆ. ಬಟ್ ಈ 30ನೇ ತಾರೀಕು ತನಕ ಏನಾಗ್ತದೆ ಇಲ್ಲಿಂದ ಕೆಲವೊಂದು ತಾಲೂಕುಗಳು, ಯಾಕಂದರೆ 27ನೇ ತಾರೀಕಿನಿಂದ ಚೇಂಜಸ್ ಆಕ್ಕೊತ ಹೋಗ್ತಾವೆ. ಇನ್ಮೇಲೆ ವಾತಾವರಣದಲ್ಲಿ ಚೇಂಜಸ್ ಆಗ್ತಾವೆ, ಮಳೆ ಬರ್ತದೆ ಇಲ್ಲ ಅಂತಿಲ್ಲ. ಬಟ್ ಭಾಳ ತೀರಾ ಲೇಟ್ ಮಾಡೋದು ಬೇಡ ರೈತರು. ಯಾಕಂತ 30ನೇ ತಾರೀಕು ತನಕ ಏನು ಮಳೆ ಬರ್ತೈತೆ ಅವಾಗ ಬಿತ್ತಲಿ, ಫಸ್ಟ್ ಬಿತ್ಕೊಳ್ಬೇಕು. ನಾವು ಲೇಟ್ ಮಾಡಿದಂಗೆ ಇನ್ನೂ ಸಮಸ್ಯೆ ಎದುರಾಗ್ತಾ ಹೋಗ್ತಾವೆ. ಮೊದಲು ಬಿತ್ತಬೇಕು, ನಂತರ ಏನಾಗ್ತಾ ಇರ್ತದೆ, ನಂತರ ಏನಾದರೂ ಆಗಲಿ ಮಳೆ ಅಂತೂ ಮತ್ತೆ ಜಾಸ್ತಿ ಮಳೆ ಆಯ್ತಪ್ಪ ಅಂತಂದ್ರೆ ಮತ್ತೆ ಬಿತ್ತೋಕ್ಕಾಗಲ್ಲ. ಒಂದಿಲ್ಲ ಒಂದು ಸಮಸ್ಯೆಯಲ್ಲಿ ನಾವು ಸಿಕ್ಕೊಂಡು ಹೋಗ್ತೀವಿ. ಫಸ್ಟು 30ನೇ ತಾರೀಕು ತನಕ ಏನು ಮಳೆ ಆಗ್ತಾ ಹೋಗ್ತದೆ, ಸ್ವಲ್ಪ